ನುಡಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ರೋಮ್ನಲ್ಲಿರೋ ಕೊಲೋಸಿಯಂನ ತೋರಿಸಿದ್ವಿ. ಈ ವಿಡಿಯೋದಲ್ಲಿ ಅದೇ ರೋಮ್ನಲ್ಲಿರೋ ಸಣ್ಣ ಕಂಟ್ರಿ ಅಂದ್ರೆ ವ್ಯಾಟಿಕನ್ ಸಿಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ವ್ಯಾಟಿಕನ್ ಸಿಟಿಯಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ವ್ಯಾಟಿಕನ್ ಮ್ಯೂಸಿಯಂ. ಇದು ವ್ಯಾಟಿಕನ್ ಸಿಟಿಗೆ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು. ಇದು ಸಪರೇಟ್ ಕಂಟ್ರಿ ಆಗಿರೋದ್ರಿಂದ ಏರ್ಪೋರ್ಟ್ ತರ ಇಲ್ಲೂ ಕೂಡ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಮುಂಚೆ ಇಲ್ಲಿ ಪಾಸ್ಪೋರ್ಟ್ಸ್ ಮೇಲೆ ಎಂಟ್ರಿ ಎಕ್ಸಿಟ್ ಸ್ಟ್ಯಾಂಪ್ಸ್ ನ ಹಾಕ್ತಾ ಇದ್ರು, ಈಗ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ರೋಮನ್ಸ್ಗೆ ಮತ್ತು ಕೆಥಲಿಕ್ ಚರ್ಚ್ಗೆ ಸೇರಿದ ಹಲವಾರು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಹಾಗೂ ಬಹಳ ಫೇಮಸ್ ಮಾಸ್ಟರ್ ಪೀಸಸ್ ನ ಇಲ್ಲಿ ಕಾಣಬಹುದು. ಈ ಮ್ಯೂಸಿಯಂ ಎಷ್ಟು ದೊಡ್ಡದಿತ್ತಂದ್ರೆ ಆಲ್ಮೋಸ್ಟ್ ನಮಗೆ 2 to 3 ಡೇಸ್ ಬೇಕಾಗತ್ತೆ ಈ ಕಂಪ್ಲೀಟ್ ಮ್ಯೂಸಿಯಂನ ಎಕ್ಸ್ಪ್ಲೋರ್ ಮಾಡೋಕೆ. ಮೈಕೆಲ್ ಆಂಜಲೋ ಅವರ ಫೇಮಸ್ ಪೇಂಟಿಂಗ್ ಕೂಡ ಇದೇ ಮ್ಯೂಸಿಯಂ ಒಳಗಡೆನೆ ಇರೋದು. ಅದು ಸಿಸ್ಟೀನ್ ಚಾಪಲ್ ಒಳಗಡೆ ಇರೋದ್ರಿಂದ ವಿಡಿಯೋ ಮತ್ತೆ ಫೋಟೋ ಅಲೌಡ್ ಇರಲಿಲ್ಲ. ಎಷ್ಟು ಕಲರ್ಫುಲ್ ಸೀಲಿಂಗ್ಸ್ ಇತ್ತು ಅಂದ್ರೆ ಒಂದೊಂದು ಕತೆ ಹೇಳ್ತಾ ಇತ್ತು. ಮ್ಯೂಸಿಯಂನಲ್ಲಿರೋ ವಸ್ತುಗಳ ಹಿಸ್ಟ್ರಿ ನಮಗೆ ಅರ್ಥ ಆಗದೇ ಇದ್ರೂ ಸಹ ನೋಡೋಕೆ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು. ಇಲ್ಲಿನ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿಂದ ಬೇರೆ ಕಂಟ್ರೀಸ್ಗೆ ಪೋಸ್ಟ್ ಕಾರ್ಡ್ ಕಳಿಸೋದು. ಬೇಕಾದ್ರೆ ಆ ಪೋಸ್ಟ್ ಕಾರ್ಡ್ನ ನಿಮಗೆ ಕಳಿಸ್ಕೋಬಹುದು, ಯಾಕಂದ್ರೆ ನೀವು ಈ ಸಣ್ಣ ಕಂಟ್ರಿಯಿಂದ ನಿಮ್ಮ ಕಂಟ್ರಿಗೆ ಹೋಗೋಷ್ಟ್ರೊಳಗೆ ಪೋಸ್ಟ್ ಕಾರ್ಡ್ ನಿಮ್ಮ ಕೈ ತಲುಪಿರುತ್ತೆ. ವ್ಯಾಟಿಕನ್ ಮ್ಯೂಸಿಯಂನೆಲ್ಲ ನೋಡಿ ನಾ ಹೊರಟಿದ್ದೆ ಸೆಂಟ್ ಪೀಟರ್ಸ್ ಬೆಸಿಲಿಕಾ ಕಡೆಗೆ. ಇದೊಂದು ಇಟಾಲಿಯನ್ ಸ್ಟೈಲ್ ಚರ್ಚ್ ಆಗಿದ್ದು 4th ಸೆಂಚುರಿಯಲ್ಲಿ ಒಬ್ಬ ರೋಮನ್ ಎಂಪರರ್ ಕಟ್ಟಿರೋದು. ಇದರ ಮೇನ್ ಅಟ್ರಾಕ್ಷನ್ ಅಂದ್ರೆ ಇದರ ಡೋಮ್. ನಾವು ಸಹ ಫಸ್ಟ್ ಇದನ್ನೇ ನೋಡೋಣ ಅಂತ ಅಲ್ಲಿಗೆ ಹೊರಟ್ವಿ. ಇದು ಟೋಟಲ್ ಆಗಿ 551 ಸ್ಟೆಪ್ಸ್ ಇದೆ. ಕಂಪ್ಲೀಟ್ 551 ಸ್ಟೆಪ್ಸ್ ಕೂಡ ಸ್ಟೀಪ್ ಆಗಿತ್ತು. ಹಾಗೆ ಮಧ್ಯದಲ್ಲಿ ಚರ್ಚ್ನ ಒಳಗಡೆ ಡೋಮ್ ವ್ಯೂ ಸಹ ನಮಗೆ ಸಿಗತ್ತೆ. ನಮಗೆ ಇಡೀ ರೋಮ್ ಸಿಟಿ ಮೇಲಿಂದ ಕಾಣುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಸ್ಟೆಪ್ಸ್ ಹತ್ತಿದ್ದೆ ಗೊತ್ತಾಗ್ಲಿಲ್ಲ.
ಡೋಮಿಂದ ಇಡೀ ವ್ಯಾಟಿಕನ್ ಸಿಟಿ ಮತ್ತೆ ರೋಮ್ನ ನೋಡೋ ಮಜಾನೇ ಬಹಳ ಚೆನ್ನಾಗಿತ್ತು. ನಂತರ ಬೆಸಿಲಿಕಾ ಒಳಗಡೆ ಏನಿದೆ ಅಂತ ನೋಡೋಣ ಅಂತ ಹೋದ್ವಿ. ಇದಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಇದನ್ನ 4th ಸೆಂಚುರಿಯಲ್ಲಿ ಕಟ್ಟಿದಾಗ ಫ್ಯೂನರಲ್ ಹಾಲ್ ಆಗಿ ಯೂಸ್ ಮಾಡ್ತಿದ್ರಂತೆ. ಒಟ್ಟಾರೆ ಈ ವ್ಯಾಟಿಕನ್ ಸಿಟಿ ಅನ್ನೋ ಕಂಟ್ರಿಯಲ್ಲಿ ಬೇರೆನೇ ವರ್ಲ್ಡ್ ಅಲ್ಲಿ ಇದೀವಿ ಅಂತ ಅನ್ಸ್ತಿತ್ತು. ಮತ್ತೆ ಅಲ್ಲಿಂದ ರೋಮ್ನಲ್ಲಿರೋ ಉಳಿದಿರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಹಾಗೆ ನಮಗೆ ಸಿಕ್ಕಿದ್ದು ಸ್ಯಾಂಟ್ ಆಂಜೆಲೋ ಫೋರ್ಟ್. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರಿಂದ ನಮಗೆ ಒಳಗಡೆ ಬಿಡ್ಲಿಲ್ಲ. ಬೆಳಗ್ಗೆಯಿಂದ ನಡೆದು ಫುಲ್ ಹೊಟ್ಟೆ ಹಸಿತಾ ಇತ್ತು. ಇಟಲಿಯ ಫೇಮಸ್ ಡ್ರಿಂಕ್ಸ್ ಸ್ಪಿರಿಟ್ಸ್ ಮತ್ತೆ ಪಾಸ್ತಾನ ತಿಂದು ಡಿನ್ನರ್ನ ಮುಗಿಸಿ ನೆಕ್ಸ್ಟ್ ಪ್ಲೇಸ್ ಟ್ರೆವಿ ಫೌಂಟೈನ್ ಕಡೆಗೆ ಹೋದ್ವಿ. ನಾವು ನೆಕ್ಸ್ಟ್ ಹೋಗೋ ಪ್ಲೇಸಸ್ ಎಲ್ಲ ಬೆಳಗ್ಗೆ ಹೊತ್ತು ತುಂಬಾ ಕ್ರೌಡ್ ಇದ್ದ ಕಾರಣ ರಾತ್ರಿ ಹೋಗೋಕೆ ಅಂತ ಪ್ಲಾನ್ ಮಾಡಿದ್ವಿ. ಇದೇ ನೋಡಿ ಫೇಮಸ್ ಟ್ರೆವಿ ಫೌಂಟೈನ್. ಇದು ರೋಮ್ನಲ್ಲಿರೋ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಜಾಗ. ನಾವಿಲ್ಲಿ ಏನಾದ್ರೂ ಅನ್ಕೊಂಡು ಕಾಯಿನ್ ಹಾಕಿದ್ರೆ ಅದು ನೆರವೇರತ್ತಂತೆ. ಆದ್ಮೇಲೆ ಹೋಗಿದ್ದು ಸ್ಪ್ಯಾನಿಷ್ ಸ್ಟೆಪ್ಸ್ ಅನ್ನೋ ಪ್ಲೇಸ್ಗೆ. ಇದು ಸನ್ಸೆಟ್ಗೆ ಸಿಕ್ಕಾಪಟ್ಟೆ ಫೇಮಸ್. ಆದರೆ ನಾವು ಹೋಗಿದ್ದು ಮಿಡ್ ನೈಟ್ 12:30 ಅಷ್ಟೊತ್ತಿಗೆ. ಇಷ್ಟೊತ್ತಾದ್ರೂ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ರೂಮ್ನಲ್ಲಿ ನಡೆದು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ವಿ ಅನ್ಸುತ್ತೆ. ಪ್ಯಾಂಥಿಯಾನ್ ಅನ್ನೋ ಮಾನ್ಯುಮೆಂಟ್ನ ಹೊರಗಡೆಯಿಂದನೇ ನೋಡಿ ಆ ದಿನನ ಮುಗಿಸಿದ್ವಿ. ಇದಾಗಿತ್ತು ನಮ್ಮ ರೂಮ್ ಜರ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಟಲಿಯ ಫ್ಲಾರೆನ್ಸ್ ಮತ್ತೆ ಪಿಸಾನ ತೋರಿಸ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತೆ ಸಿಗೋಣ. ಧನ್ಯವಾದಗಳು.